ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಇದೆಲ್ಲ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಸರ್? ಚೆನ್ನಾಗಿದೆ. ಏನಿದೆ ಹಳ್ಳಿ ಕಡೆ ಅದೇ ತರ ತೋರಿಸಿದ್ದಾರೆ ಈ ಮೂವಿ, ಚೆನ್ನಾಗಿ ತೋರಿಸಿದ್ದಾರೆ. ಅವರು ಸೀನ್ ಎಲ್ಲ ಇತ್ತಲ್ವಾ, ಅದೆಲ್ಲ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ ಮೇಡಮ್. ನಮಸ್ತೆ. ತುಂಬಾ ಸೂಪರ್ ಫಿಲ್ಮ್ ರೀ, ತುಂಬಾ ಸೂಪರ್. ಮೆಸೇಜ್ ಓರಿಯೆಂಟೆಡ್ ಮಾಹಿತಿ. ಇಲ್ಲಿ ಮೇಡಮ್ ಅವರು ತುಂಬಾ ತಮ್ಮ ವಯಸ್ಸಿಗಿಂತ ವ್ಯಾಪ್ತಿ ಮೀರಿ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಮೆಸೇಜ್ ಪ್ರತಿಯೊಂದು ಜೀವನದಲ್ಲಿ ಹೆಣ್ಮಕ್ಳು ತುಂಬಾ ಕಷ್ಟಪಡ್ತಾ ಇದಾರೆ, ನಾವು ನೋಡ್ತಾ ಇದೀವಲ್ಲ, ತುಂಬಾ ಪಡ್ತಾ ಇದಾರೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಆಯ್ತು. ಕೊನೆಗೆ ಒಂದು ಹಾಡು ಕೇಳಿದ್ರು, ತಾಯಿ ಬಗ್ಗೆ ಹಾಡು. ನಾನು ಕೂಲ್ ಇನ್ನೂ ಎದ್ದು ನಿಂತಿದ್ದೆ ನೋಡಿ, ಅಷ್ಟು ತುಂಬಾ ಹಾಡು. ತುಂಬಾ ಜನ ನೋಡ್ಬೇಕು, ಇಂಥ ಫಿಲ್ಮ್ಗಳು ಹೆಚ್ಚು ರಿಲೀಸ್ ಆಗ್ಬೇಕು ಅಂದಾಗ ಮಾತ್ರ ಸಮಾಜದಲ್ಲಿ ಒಂದು ಮಾಹಿತಿ ಹೋಗ್ತದೆ. ಒಂದು ಮಾಹಿತಿ ಹೋಯ್ತಂದ್ರೆ ಸಮಾಜ ಎದ್ದೇಳ್ತದೆ. ಇದಕ್ಕಿಂತ ಹೆಚ್ಚು ಏನು ಹೇಳ ಬಯಸಲಾರೆ. ಆಕ್ಟಿಂಗ್ ಮಾತ್ರ ತುಂಬಾ ಸೂಪರ್ ಅಂದ್ರೆ ಸೂಪರ್ ಅಂತ ಹೇಳ್ಬೋದು. ಸರ್ ಆಕ್ಚುಲಿ ಬರಕ್ಕೆ ಮುಂಚೆ ನಾನು ಬೇರೆ ಅನ್ಕೊಂಡು ಬಂದೆ, ಮೂವಿ ಕಾನ್ಸೆಪ್ಟ್ ಬೇರೆ ಇತ್ತು ಹೇಗಿರುತ್ತೆ ಅಂತ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಒಂದು ಆಕ್ಚುಲಿ ಏನ್ ನೋಡಿದೀನೋ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು ಮನೇಲಿ ನಡೆಯೋ ಘಟನೆ ಇದೆ. ಆಕ್ಚುಲಿ ಯಾರೇ ಒಂದು ಮನೇಲಿ ಒಂದು ಗಂಡ ಇಲ್ದಾಗ ಆ ಮನೇಲಿ ಫ್ಯಾಮಿಲಿ ಏನ್ ಪ್ರಾಬ್ಲಮ್ ಆಗುತ್ತೆ, ಆ ಹೆಂಡತಿಗಾಗಿ ಮಕ್ಳಿಗಾಗಿ ಏನ್ ತೊಂದರೆ ಆಗುತ್ತೆ, ಆ ಹೆಣ್ಣು ಹೇಗೆ ಫೇಸ್ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ತಾಯಿ ತನ್ನ ಮಗುಗೋಸ್ಕರ ಯಾವ ಲೆವೆಲ್ ನಿಂತ್ಕೊಂಡಾದ್ರೂ ಒಂದು ನೋಡ್ಕೊಂತೀನಿ, ಅವ್ಳ ಮಗುನ ಒಂದು ಕೇರ್ ಮಾಡೋಗ್ತಾರೆ ಅನ್ನೋದಕ್ಕೆ ಒಂದು ನೀಟಾಗಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆ ತಾಯಿ ಮತ್ತೆ ಮಗುವಿನ ಬಾಂಧವ್ಯ. ಸೊ ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಲಾಸ್ಟ್ ಅಂತೂ ನಂಗೆ ಲಾಸ್ಟ್ 10 minutes ಲೈಕ್ ಏನ್ ಮಾತಾಡಕ್ಕೆ ಆಗ್ಲಿಲ್ಲ, ಆ ತರ ಆಯ್ತು. ಇಟ್ಸ್ ವೆರಿ ಗುಡ್ ಮೂವಿ ಆಕ್ಚುಲಿ. ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ. ಅದರಲ್ಲಿ ನೇತ್ರ ಕ್ಯಾರೆಕ್ಟರ್ ಅಂತೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹಾಗೆ ಮಾಲಾಶ್ರೀ ಮೇಡಮ್ ಆಗಿರ್ಬೋದು, ಮತ್ತೆ ಭೂಮಿ ಶೆಟ್ಟಿ ಅವರು ಅವ್ರವ್ರ ಪಾತ್ರ ಎಲ್ಲ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹಾಗೆ ನಮ್ಮ ವರ್ಧ ಅವರು ಅಷ್ಟೇ, ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಪೊಲೀಸ್ ಕ್ಯಾರೆಕ್ಟರ್. ಹಾಗೆ ಯಶ್ ಶೆಟ್ಟಿ ಇದ್ದಾರೆ. ಆಮೇಲೆ ಇದರಲ್ಲೊಂದು ತಾಯಿ ಸಾಂಗ್ ಇದೆ, ಅದು ತುಂಬಾ ನಾಟುತ್ತೆ ಮನಸ್ಸಿಗೆ. ಆಮೇಲೆ ಕಾದಂಬರಿ ಮೂವಿ, ಇದು ಚೆನ್ನಾಗಿದೆ ಮೂವಿ, ನೋಡ್ಬೋದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಳ್ಳಿ ಸೊಗಡು ಏನು ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಈ ಸಾಧು ಕೋಕಿಲ್ಸ್ ಸರ್ ಸಾಂಗ್ ಏನಿದೆ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಈಗಲೂ ರೋಮ ನಿಂತ್ಕೊತಾ ಇದೆ. ಯಾಕೆ ಅಂತಂದರೆ ಈ ಥರ ಮೂವಿ ಬರೋದು ತುಂಬ ಕಡಿಮೆ ಆಗಿದೆ. ಆಲ್ಮೋಸ್ಟು ಕನ್ನಡಿಗರು ಥಿಯೇಟ್ರಲ್ಲಿ ಬಂದು ಕನ್ನಡ ಮೂವಿ ನೋಡಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಕೆಂಡದ ಸರಗು ನಮ್ಮ ಕನ್ನಡ ಚಲನಚಿತ್ರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ತಾಯಿಯ ತ್ಯಾಗ ಯಾವ ರೀತಿ ಇರುತ್ತೆ, ನನ್ನ ಮಗುವಿಗಾಗಿ ಯಾವ ರೀತಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡ್ತಾಳೆ ಒಬ್ಬ ತಾಯಿ ಅಂತೇಳಿ ಈ ಚಿತ್ರದಲ್ಲಿ ತುಂಬಾ ಸೊಗಸಾಗಿ ಮೂಡಿ ಬಂದಿದೆ. ನಮ್ಮ ಸ್ನೇಹಿತರಾದಂಥ ಶೋಭಿತರವರು ಇಡೀ ಚಿತ್ರವನ್ನು ತಿಂದಾಕಿದ್ದಾರೆ. ಅವರ ಏನು ಪರಾಕಾಯ ಪ್ರವೇಶಿಸಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಕನ್ನಡದ ಜನತೆ ಇಂಥ ಒಂದು ಮೆಸೇಜ್ ಓರಿಯೆಂಟೆಡ್ ಇರತಕ್ಕಂಥ ಮೂವಿಗೆ, ಚಿತ್ರಕ್ಕೆ, ಚಲನಚಿತ್ರನ ಒಂದು ಥಿಯೇಟ್ರಲ್ಲಿ ಬಂದು ನೋಡಿ ಇಂಥ ಒಳ್ಳೆ ಕತೆ ಇರೋಂಥ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಕು. ಹೊಸ ಪ್ರತಿಭೆಗಳು ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ. ಅವ್ರೇನೋ ಒಂದು ಪ್ರಯತ್ನ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಾವೆಲ್ಲರೂ ಬಂದು ಚಲನಚಿತ್ರನ ನಾವು ಥಿಯೇಟ್ರಲ್ಲಿ ನೋಡಿ ಅವ್ರು ಪ್ರೋತ್ಸಾಹ ಕೊಟ್ಟರೆ ನಾವು ಇದಕ್ಕಿಂತ ಬೇರೇನು ಅವ್ರಿಗೆ ಉಡುಗೊರೆ ಕೊಡೋದಕ್ಕಾಗೋದಿಲ್ಲ. ತುಂಬ ಅದ್ಭುತವಾಗಿದೆ. ಪ್ರತಿಯೊಂದು ನಮ್ಮ ರಾಜ್ಯದ ಅಥವಾ ದೇಶದ ಹಳ್ಳಿಗಳಲ್ಲಿ ಈ ರೀತಿಯ ಘಟನೆಗಳು ಇವತ್ತಿಗೂ ಸಹ ನಡೀತಾ ಇದೆ. ಒಂದು ನೈಜ ಘಟನೆ ರೀತಿಯಲ್ಲೇ ಮೂಡಿ ಬಂದಿದೆ. ತುಂಬ ಸೊಗಸಾಗಿದೆ. ನಾನು ಕನ್ನಡ ಜನತೆಯಲ್ಲಿ ಇಂಥ ಒಳ್ಳೆ ಚಿತ್ರನ ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ವೀಕ್ಷಿ ಅಂತ ಕೇಳ್ಕೊಳ್ತೇನೆ. ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ನಮಸ್ತೆ. ನನಗೆ ತುಂಬಾ ಕನೆಕ್ಟ್ ಆಯ್ತು. ನಂಗೆ ತುಂಬಾ ಇಷ್ಟ ಆಗಿರೋದು ತಾಯಿ ಪಾತ್ರ ಮಾಡಿರೋ ಶೋಭಿತಾ ಅವರು. ಒಂದು ತಾಯಿ ಎಷ್ಟು ಮಟ್ಟಕ್ಕೆ ಒಂದು ಮಗುಗೋಸ್ಕರ ತ್ಯಾಗ ಮಾಡ್ಬೋದು ಅನ್ನೋದು ಇದರಲ್ಲಿ ನಾವು ನೋಡ್ಬೋದು. ಸೊ ಎಲ್ಲರೂ ನೋಡ್ಬೇಕು ಈ ಮೂವಿ, ಅಂತ ಮೂವಿ ಇದು. ತುಂಬಾ ಖುಷಿ ಆಯ್ತು. ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಇದು ಅವಾರ್ಡ್ ವಿನ್ನಿಂಗ್ ಮೂವಿ 100% ಆಗೇ ಆಗುತ್ತೆ. ಇವತ್ತು ಹೇಗೆ ಮಕ್ಕಳು ಹೈಯರ್ ಎಜುಕೇಶನ್, ಒಳ್ಳೆ ಎಜುಕೇಶನ್ ಬೇಕು ಅಂತ ಹೊರಗಡೆ ಹೋಗಿ ಗೊತ್ತಿಲ್ಲದೇನೋ ಬೇರೆ ಚಟಕ್ಕೆ ಒಳಗಾಗಿ ಹಾಳಾಗ್ತಾ ಇದ್ದಾರೆ. ಈ ಮೂವಿಲಿ ಅದನ್ನ ಹಿಡಿದು ತೋರಿಸಿದ್ದಾರೆ. ತುಂಬಾ ಖುಷಿ ಆಯ್ತು. ಕಂಟೆಂಟ್ ಇರುವಂತ ಸಿನಿಮಾ. ಆಕ್ಚುಲಿ ಇಂಥ ಸಿನಿಮಾಗಳಿಗೆ ಅವಾರ್ಡ್ ಬಂದ್ರೆ ಇನ್ನಷ್ಟು ಸಿನಿಮಾ ಈ ತರ ಬರುತ್ತೆ. ಆಕ್ಚುಲಿ ಕಂಟೆಂಟ್ ಅಂದ್ರೆ ಎಲ್ಲ ಬರೀ ಮಲಯಾಳಂ ಸಿನಿಮಾ ಹೇಳ್ತಾರಲ್ಲ, ಇದು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಖುಷಿ ಆಯ್ತು ಸಿನಿಮಾ. ಶೋಭಿತ್ ಅವರು ವರದಾ ಎಲ್ಲ ಈಗ ಎಲ್ರು ಬಂದು ಇವ್ರಿಗೆ ಅಪ್ರಿಶಿಯೇಟ್ ಮಾಡ್ತಿದ್ರು.
ಅವರು ರಾಕಿ ಅವರು ತುಂಬಾ ಚೆನ್ನಾಗಿ ಕೆಲಸ ತೆಗ್ದಿದ್ದಾರೆ ಇವರಿಂದ. ತುಂಬಾ ಚೆನ್ನಾಗಿದೆ. ಟೋಟಲ್ ಓವರ್ ಆಲ್ ಎಲ್ಲ ಪ್ರತಿಯೊಬ್ಬರು ಆರ್ಟಿಸ್ಟ್ ಸೂಪರ್ ಆಗಿ ಮಾಡಿದ್ದಾರೆ ಆಕ್ಚುಲಿ. ಆಮೇಲೆ ಮಹಾಲಕ್ಷ್ಮಿ ಮೇಡಮ್ ಸ್ವಲ್ಪ ಹೊತ್ತು ಬಂದ್ರು ಸೂಪರ್ ಚೆನ್ನಾಗಿದೆ. ಅವರು ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಯಾ, ಥ್ಯಾಂಕ್ ಯು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈಗಲೂ ಕೂಡ ಮಹಿಳೆಯರಿಗೆ ಎಷ್ಟು ಶೋಷಣೆ ಆಗ್ತಿದೆ, ಅದರಿಂದ ಹೇಗೆ ಹೊರಗಡೆ ಬರಬೇಕು ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆಕ್ಟಿಂಗ್ ಅಂತೂ ಸೂಪರು. ನೇತ್ರ ಏನ್ ಮಾಡಿದ್ದಾರೆ, ಶೋಭಿತಾ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇಟ್ ಇಸ್ ವೆರಿ ಗುಡ್. ಎಲ್ಲರೂ ನೋಡ್ಬೇಕು. ಈ ಮೂವಿಗೆ ಅವಾರ್ಡು ಬರಬೇಕು. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಕೆಂಡ ಸರ್ಗೆ ಫಿಲಮ್ ಆಕ್ಚುಲಿ ನಮ್ಮ ಕೊಲಿಗೂ ಆದ ಶೋಭಿತಾ ಮೇಡಮ್ ಆಗಲಿ ಮಹಾಲಕ್ಷ್ಮಿ ತುಂಬ ಆಕ್ಟಿಂಗ್ ಮಾಡಿದ್ದಾರೆ. ಇದು ಏನು ಮೆಸೇಜ್ ಕೊಡುತ್ತೆ ಇಡೀ ಬೆಂಗಳೂರಲ್ಲಿ ಕರ್ನಾಟಕಕ್ಕೆ ಅಂತಂದ್ರೆ, ಒಬ್ಬ ಗಂಡ ಬಿಟ್ಟವರು ಸಂಸಾರ ಮಾಡಿ ಹೆಂಗೆ ಮಗಳನ್ನ ಜೀವನ ಸಾಗಿಸಿ ಎಲ್ಲರ ಮುಂದೆ ಬದುಕಬೇಕು ಅನ್ನೋದು ತುಂಬಾ ಪರಿಪೂರ್ಣವಾಗಿ ಮೆಸೇಜ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಈ ಮೂವಿನ ಬಂದು ವೀಕ್ಷಿಸಿ ನೋಡ್ಬೇಕು. ಯಾಕೆಂದ್ರೆ ಪ್ಲಸ್ ಮೈನಸ್ ಅನ್ನೋದಕ್ಕಿಂತ ಅಲ್ಲಿ ಏನ್ ಮೆಸೇಜ್ ಕಂಟೆಂಟ್ ಸಿಗುತ್ತೆ ಅಂತ ಕಲೆಕ್ಟ್ ಮಾಡ್ಕೋ.